ಹಳ್ಳಿಲಿದ್ರೆ ನೋಡಿ ನಾಳೆ ಏನು ಅಡುಗೆ ಮಾಡಬೇಕು, ಏನು ಮನೆಯಲ್ಲಿ ತರಕಾರಿ ಇರಬೇಕು ಅಂತ ಇವತ್ತು ಟೆನ್ಷನ್ ಮಾಡಬೇಕಂತಲೇ ಇಲ್ಲ. ಸೊ ಯಾವಾಗ ಅಡುಗೆ ಮಾಡ್ತೀವಿ ಆವಾಗಲೇ ಹೋಗಿ ತೋಟಕ್ಕೆ ಹೋಗಿ ತರಕಾರಿ ತಂದರೆ ಆಯಿತು. ಪಿಂಕ್ ಕಲರ್, ರೆಡ್ ಕಲರ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹಳ್ಳಿ ವಿಡಿಯೋ ಮಾಡ್ತಾ ಇದ್ದೇವೆ. ಹಾಯ್. ಸೊ ಈಗ ಅಡುಗೆ ಮಾಡಬೇಕು ಇವತ್ತು. ಹಾಗೆ ಈಗ ತೋಟಕ್ಕೆ ಬಂದು ಈಗ ಬದನೆಕಾಯಿ ಕೊಯ್ಯುವ ಅಂತ ಬಂದಿದ್ದೇವೆ. ನ್ಯಾಚುರಲ್ ಬದನೆಕಾಯಿ ಕೊಯ್ಯಿ, ಕಟ್ ಮಾಡಿ. ಏನು ಹಾಕದೆ ಬೆಳೆಸಿರೋದು, ಆರ್ಗ್ಯಾನಿಕ್ ಹಟ್ಟಿ ಗೊಬ್ಬರದಲ್ಲೇ ಬೆಳೆಸಿರೋದು. ಹಳ್ಳಿಲಿದ್ರೆ ಎಷ್ಟು ಒಳ್ಳೇದು ನೋಡಿ. ಅದೇ ಗೋವಾಕ್ಕೆ ಹೋದ್ರೆ ಇದೆಲ್ಲ ಮಿಸ್ಸು, ಯಾವುದಿರೋದಿಲ್ಲ. ಊರಿಗೆ ಬಂದಾಗ ಸ್ವಲ್ಪ ಹಿಡ್ಕೊಂಡು ಹೋಗ್ತೇವೆ ಅಷ್ಟೇ. ನಾವು ಗೊಬ್ಬರ ನ್ಯಾಚುರಲ್ ಆಗಿ ಮಾಡೋದು. ಗೊಬ್ಬರ ನ್ಯಾಚುರಲ್ ಆಗಿ ಹೇಗೆ ಮಾಡಿದ್ವಿ? ದನದ ಗೊಬ್ಬರ, ಕೋಳಿ ಗೊಬ್ಬರ, ಆಡು ಗೊಬ್ಬರ, ಅದು ನ್ಯಾಚುರಲ್ ಆಗಿ ಹೇಗೆ ಮಾಡೋದು? ಅದೇ ನ್ಯಾಚುರಲ್ ಆಗಿ ಬರ್ತದೆ. ಸೊ ನಮ್ಮನೆಗೆ ನನ್ನ ಕಸಿನ್ ಮಕ್ಕಳು ಕೂಡ ಬಂದಿದ್ರು. ಸೊ ಹಾಗೆ ರಜೆ ಅಲ್ವಾ ಅಂತ. ಸೊ ಬಟ್ ನಾನು ಇವನಿಗೆ ರಜೆ ಇಲ್ಲ. ಎಲ್ಲ ಸುತ್ತಮುತ್ತ ಎಲ್ಲ ತರಕಾರಿ ಗಿಡ ಹಾಕಿದ್ದೀವಿ. ಬದನೆಕಾಯಿ ಗಿಡ ಜಾಸ್ತಿ ಹಾಕಿದ್ದೀವಿ ಇನ್ನು ಸುತ್ತಮುತ್ತ. ಊರಿನ ಬೆಂಡೆಕಾಯಿ ಇದಕ್ಕೆ ಇವಾಗ ಎಷ್ಟು ಕಾಸ್ಟ್ಲಿ ಗೊತ್ತಾ ಅಂಗಡಿಯಲ್ಲಿ ತೊಗೊಂಡ್ರೆ. ಅನಿಲ್ಲ, ಅದು ಬೆಳೆದಿದೆ, ತೆಗಿಬೇಡ. ಇದು ಬೆಳೆದಿದೆ, ಇದು ತೆಗಿಲಿಕ್ಕೆ ಆಗೋದು. ಇದು ಬೀಜಕ್ಕೆ ಇಡಬೇಕು, ಗೊತ್ತಾಯ್ತಾ? ಇದು ಕಟ್ ಮಾಡಿ ಆಯ್ತು. ಇದೆಂತ ಗಿಡ? ಮೂಲಂಗಿ. ಮೂಲಂಗಿ ಬೇಡ ಈಗ, ಅದಾಗಲ್ಲ. ಬೆಳೆದಿದೆ, ಬೆಂಡೆಕಾಯಿ ಬದನೆಕಾಯಿ ಮಾರುವಷ್ಟೇನು ಮಾಡೋದಿಲ್ಲ, ನಮ್ಮ ಮನೆ ತಕ್ಕಷ್ಟೇ. ತುಂಬ ಬೆಳೆದೋಗಿದೆ, ನಾವು ತೆಗಿಯೋದೆ. ಹಸಿಮೆಣಸು ಕೂಡ ಆಗಿದೆ. ಸೊ ಇದೊಂದು ಬೆಂಡೆಕಾಯಿ ನೋಡಿ, ಪಿಂಕ್ ಕಲರ್, ರೆಡ್ ಕಲರ್. ಗಿಡನೂ ರೆಡ್ ಇದೆ ನೋಡಿ, ನೋಡ್ಬೋದು ಈ ಥರ. ಇವಾಗ ಬದನೆಕಾಯ್ದು ಫ್ರೈ ಮಾಡೋದು, ಹಾಗೆಯೇ ಬೆಂಡೆಕಾಯ್ದು ಸಾಂಬಾರು ಮಾಡೋದಂತ. ತುಂಬ ಚೆನ್ನಾಗಾಗುತ್ತೆ ಮಾತ್ರ ಬದನೆಕಾಯ್ದು ಫ್ರೈ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಸೊ ಬೆಂಡೆಕಾಯಿ ಸಾರು ಕೂಡ ಇದ್ರದ್ದು ಚೆನ್ನಾಗಿರುತ್ತೆ, ಅದು ಕೂಡ ಊರು ಬೆಂಡೆಕಾಯಿ. ಕೆಲವರು ಬದನೆಕಾಯಿ ತಿನ್ನೋದಿಲ್ಲ, ವಾಕರಿಕೆ ಬಂದಾಗ ಮಾಡ್ತಾರೆ. ಬದನೆಕಾಯಿ ಫ್ರೈ ಮತ್ತು ಬದನೆಕಾಯಿ ಚಟ್ನಿ ತಿಂದರೆ ಆಮೇಲೆ ಗ್ಯಾರಂಟಿ ನೀವು ತಿಂತೀರಾ. ಈ ಪಿಂಕ್ ಬೆಂಡೆಕಾಯಿ ನೋಡಿದ್ರೆ ನೀವು ಮೊದಲು ಏನಂತ ಕಮೆಂಟ್ ಮಾಡಿ ಆಯಿತಾ? ಓಕೆ ಬಾಯ್.